Tobacco use leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidi, cigarettes, keni, zarda, etc., or their promotion in any manner. ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೆಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ಒಂದಾದ ಮನದಿನ್ವ ಕಂಟಕವ ಹರಿಸೋ ಏಳೇಳು ಗುರು ಬಸವ ಬೆಳಗಾಯಿತೇಳು ಸುಪ್ರಭಾತವು ನಿನಗೆ ಗುರು ಕೊಟ್ಟು ರೇಷ. ಶಾಂತಿಧಾಮ ಇದೆ ಕಣ್ರವ. ಆದದ್ದೆಲ್ಲ ಒಳ್ಳೆಯದೇ ಆಗಿದೆ, ಆಗುತ್ತಿರುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಅದೇ ಒಳ್ಳೆಯದೇ ಆಗಲಿದೆ. ಯೋಚಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೆ ಏನು?
ನಾಶವಾಗಲು ನೀನು ನಿರ್ಮಾಣ ಮಾಡಿರುವುದಾದರೂ ಏನು? ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನು ನೀಡಿದ್ದರೂ ಅದನ್ನು ಇಲ್ಲಿಗೆ ನೀಡಿರುವೆ. ನಿನ್ನೆ ಬೇರಾರದ್ದೋ ಆಗಿದ್ದಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆಯೇ ಜಗದ ನಿಯಮ. ಇಲ್ಲಿ ಕೂತ್ಕೊಳ್ಳಮ್ಮ. ಸರಿಯಕ್ಕ. ಏನೇ ಆಗ್ಲಿ, ಮೇಡಮ್ ನನ್ನ ಮೇಲೆ ಕರಡೆ ತೋರಿಸಿ ನನ್ನ ಬಾಳಿನ ದಾರಿದೀಪ ಆದ್ರು. ಹೌದ್ರಿ, ನಾನ್ ನಿಮ್ಗಿಂತ ತುಂಬಾ ಕಷ್ಟ ಅನುಭವಿಸಿದ್ದೀನಿ. ಒಂದು ಕಡೆ ಕುಡುಕಪ್ಪ, ಇನ್ನೊಂದು ಕಡೆ ಮೋಸಗಾರ ಅಣ್ಣಂದ್ರು. ಇದ್ರ ಜೊತೆ ವಯಸ್ಸಿಗೆ ಬಂದಿರೋ ನನ್ನ ಇಬ್ರ ಅಕ್ಕಂದ್ರು. ಇವ್ರನ್ನೆಲ್ಲ ಸಾಕ್ತಾ ಇರೋ ನನ್ನ ವಯಸ್ಸಾದ ತಾಯಿ. ಇವ್ರು ಯಾರಿಗೂ ನಾನು ಹೊರೆಯಾಗಿರಬಾರ್ದು ಅಂತ ನನ್ನ ಕಾಲ್ ಮೇಲೆ ನಾನು ನಿಂತಿರೋದು ಸರಿ ತಾನೆ? ಮೇಡಮ್ ಕರೀತಾ ಇದ್ದಾರೆ, ಬಾಮ್ಮ. ಚಪ್ಪಲಿ ಆಚೆ ಬಿಟ್ಟು ಒಳಗೆ ಹೋಗಮ್ಮ. ಹೋಗು. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡದು ಎಂದ ಸರ್ವಜ್ಞ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ನಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಮೇಡಮ್, ಬಾಮ್ಮ ಶಾಂತಿ, ಕೂತ್ಕೋ ಬಾಮ್ಮ. ಇಲ್ಲೇ ಬಾಮ್ಮ. ನಮ್ಮ ಆಶ್ರಮದ ಸೇವೆಗಾಗಿ ಬಂದಿದ್ಯಮ್ಮ. ಇದಕ್ಕೆ ನಿಮ್ಮ ಗುರು ಹಿರಿಯರ ಅಭ್ಯಂತರ ಏನೂ ಇಲ್ಲ ತಾನೆ? ಹಾಗೇನೂ ಇಲ್ಲ. ನಮ್ಮ ಸಂಸಾರದಲ್ಲಿ ಒಬ್ರು ಕಡಿಮೆ ಆದ್ರೂ ಒಂದು ಹೊತ್ತಿನ ಊಟ ಮಿಕ್ಕುತ್ತೆ ಅಂತ ಸಂತೋಷ ಪಡೋ ನಮ್ಮ ಹಿರಿಯರು ಛೇಚೆ ಊರಲ್ಲಿ ಕೆಲ್ಸಕ್ಕೆ ಹೋದ್ರೆ ದಾಸರ ತರ ನೋಡೋ ಮಾಲೀಕರು ಛೇಚೆ. ಇನ್ನೇನು ಹೇಳ್ಬಿಡಮ್ಮ, ಕ್ರೂರ ಸಮಾಜ. ಹೆಣ್ಣಾಗಿ ಹುಟ್ಟಬಾರ್ದು. ಹುಟ್ಟಿದ್ರೆ ಒಂದು ಹಿರಿಯರು ಇರ್ಬೇಕು. ಇಲ್ಲ ಅಂದ್ರೆ ಒಬ್ಬ ಭಾವನೆಗಳಿಗೆ ಸ್ಪಂದಿಸೋ ಸಂಗಾತಿ ಸಿಗ್ಬೇಕು. ಹೌದಮ್ಮ, ಕೇವಲ ಮಾಂಸದ ಮುದ್ದೆಯಾದ ಈ ನಶ್ವರ ದೇಹಕ್ಕಾಗಿ ಚಿರಂಜೀವಿಯಾದ ನಿನ್ನ ಆತ್ಮಕ್ಕೆ ಮೋಸ ಮಾಡಬೇಡ. ಭಗವಂತನ ಸೃಷ್ಟಿಯ ಕ್ರಿಯೆಯಲ್ಲಿ ನಾವೆಲ್ಲರೂ ಒಂದಾಗಿ ದುಡಿದು ಈ ಜನ್ಮ ಸಾರ್ಥಕಪಡಿಸಿಕೊಳ್ಳೋಣ. ಅಳಬೇಡ. ಮನುಷ್ಯನ ಈ ದೇಹ ಕ್ಷಣಿಕ, ಆತ್ಮ ಒಂದೇ ಶಾಶ್ವತ. ಈ ದೇಹ ಗಟ್ಟಿ ಇರುವಾಗಲೇ ಸಮಾಜಕ್ಕೆ ಒಳ್ಳೆಯದನ್ನ ಮಾಡಿ ಮಡಿ ಎನ್ನುತ್ತದೆ ಈ ಆತ್ಮ. ನಿನ್ನೆ ನಿರೀಕ್ಷೆ ಮಾಡ್ತಿದ್ದೆ. ಮೊದಲು ಬಂದಿರೋ ಈ ಕಾರ್ಯಕರ್ತರಿಗೆ ವಸತಿ ಏರ್ಪಾಡು ಮಾಡಿಕೊಡು. ಏನಪ್ಪ ಕಾದರ್, ಇನ್ನೇನಾದ್ರೂ ಸಮಾಚಾರ ಇದೆಯೇನಪ್ಪ? ಮೇಡಮ್, ನಮ್ಮ ಕಾರ್ಯಕಾರಿ ಗುಪ್ತಾಜಿಯವರು ನಿಮ್ಮನ್ನು ಭೇಟಿ ಮಾಡಲು ಕಾತುರರಾಗಿದ್ದಾರೆ. ಸರಿ, ಗುಪ್ತಾಜಿಗೆ ಉಪಹಾರದ ವ್ಯವಸ್ಥೆ ಮಾಡು. ನಾನು ಕ್ಷಣಕಾಲ ಧ್ಯಾನ ಮಾಡಿ ಬಂದು ಅವರನ್ನು ಭೇಟಿಯಾಗುತ್ತೇನೆಂದು ಹೇಳು. ಹೋಗಮ್ಮ ಶಾಂತಿ. ಆಮೇಲೆ ಅಲ್ಲ ಗುರುಗಳೇ, ಈ ಜಗತ್ನಲ್ಲಿ ಗಂಡು ನಾನು ಹೆಣ್ಣಿಗಿಂತ ಮೇಲು ಅಂತ ತಿಳ್ಕೊಂಡಿದ್ದಾನೆ. ಹೆಣ್ಣೆ ತಾನೇ ಸೃಷ್ಟಿಯ ಇನ್ನೊಂದು ಮುಖ. ಅಯ್ಯೋ ಹುಟ್ಟಪ್ಪ, ನಮ್ಮ ಸೃಷ್ಟಿಯಲ್ಲಿ ಪುರುಷನೇ ಪ್ರಧಾನ. ಅದು ಹೇಗೆ? ಹೆಣ್ಣು ಅಬ್ಬಬ್ಬ ಅಂದ್ರೆ ವರ್ಷಕ್ಕೆ 2 ಬೇಡ 3 ಮಕ್ಕಳಿಗೆ ತಾಯಿ ಅನ್ಸ್ಕೋಬಹುದು. ಅದೇ ಗಂಡು ಮನಸ್ಸು ಮಾಡಿದ್ರೆ 100 ಮಕ್ಕಳಿಗೆ ತಂದೆ ಅನ್ಸ್ಕೋಬಹುದು. ಅದಕ್ಕೆ ಹೇಳೋದು ಗಂಡು ಹೆಣ್ಣಿಗಿಂತ ಮೇಲುಗೈ ಅಂತ. ಅರ್ಥ ಆಯ್ತಾ? ಅಯ್ಯ, ಈ ವೇದಾಂತ ಎಲ್ಲ ನಿನ್ಗೆ ಅರ್ಥ ಆಗಿದ್ರೆ ನೀನ್ ಯಾಕಯ್ಯ ನನ್ ಕಾಲಿ ಸಿಗ್ತಾ ಇದ್ದೆ? ಹೇಳು, ಕುಡಿ, ಬಿಸ್ಕಿ ಕುಡಿ, ಕುಡಿ.
ಅದು ಸರಿ, ಈ ಜಗತ್ತನ್ನ ನಿಯಂತ್ರಿಸೋ 3 ಶಕ್ತಿಗಳಾವು ಗುರುಗಳೇ? ಸೃಷ್ಟಿ, ಸ್ಥಿತಿ, ಲಯಗಳ ಸೂತ್ರಧಾರರಾದ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅದು ಸೃಷ್ಟಿ ಹುಟ್ಟಿದಾಗ, ನಾನ್ ಕೇಳಿದ್ದು ಇವಾಗ. ಈಗ ಹಣ, ವರ್ಚಸ್ಸು, ಬುದ್ಧಿಶಕ್ತಿ ಅದೆಲ್ಲ ನಿಮ್ಮಂತ ಮುದುಕರಿಗೆ, ನಮ್ಗಲ್ಲ. ಮತ್ಯಾವ್ದೋ ಮಾರಾಯ, ನನಗ್ ಗೊತ್ತಿಲ್ದಿರೋ ಆ 3 ಶಕ್ತಿಗಳು ನಿನಗ್ ಗೊತ್ತಿದ್ರೆ ಹೇಳು. ಅದೇ ಗುರುಗಳೇ, ಒಳ್ಳು, ಒನಕೆ, 2 ಮುತ್ತಿನಂತ ಕಲ್ಲು, ಈ 3 ಆಯುಧಗಳೇ ಈ ಜಗತ್ತನ್ನ ನಿಯಂತ್ರಿಸ್ತಾ ಇರೋದು. ಹಲೋ ಮೇಡಮ್. ಸರಿ ಸರಿ. ಗುರುಗಳೇ, ಈಗ ಮೇಡಮ್ ಬರ್ತಾರ. ಇವಳು ಒಬ್ಳನ್ನ ಹಾಕಿ ಈ ಬೂದಿನ ಕ್ಲೀನ್ ಮಾಡಿ ಗುಪ್ತನ ಯೋಗಕ್ಷೇಮನ ವಿಚಾರಿಸ್ಕೊ ಹೋಗು. ನಿನಗೆ ಇಷ್ಟವಾದ ದೇವರನ್ನು ನೆನೆಸಿಕೊ.
ಅರಿಶಿಣಾಭಿಷೇಕ ಗಂಧದಾಭಿಷೇಕ ತುಳಸಿಯಾಭಿಷೇಕ ಗಂಧದಾಭಿಷೇಕ ಅರಿಶಿಣಾಭಿಷೇಕ ಗಂಧದಾಭಿಷೇಕ ತುಳಸಿಯಾಭಿಷೇಕ ಗಂಧದಾಭಿಷೇಕ ಅಭಿಷೇಕ ಗಂಧದಾಭಿಷೇಕ ತುಳಸಿಯಾಭಿಷೇಕ ಗಂಧದಾಭಿಷೇಕ ಅರಿಶಿಣಾಭಿಷೇಕ 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 ಗಂಧದಾಭಿಷೇಕ ತುಳಸಿಯಾಭಿಷೇಕ ಅರಿಶಿಣಾಭಿಷೇಕ ಗಂಧದಾಭಿಷೇಕ ತುಳಸಿಯಾಭಿಷೇಕ ಬಾ ಶಾಂತಿ. ಶಾಂತಿ, ನಿನ್ನ ಉಡುಪುಗಳನ್ನು ತೆಗೆದು ಹಾಸಿಗೆ ಮೇಲೆ ಮಲಗು. ನಾನು ನಿನಗೆ ರತಿ ಸುಖದ 9ನೇ ವಿದ್ಯೆಯನ್ನು ಹೇಳಿಕೊಡುತ್ತೇನೆ. ನೀನು ಈ ವಿದ್ಯೆಯನ್ನು ಎಂದಿಗೂ ಮರೆಯದೆ ನಿನ್ನ ಮನಸ್ಸಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುತ್ತೀಯ. ಶಾಂತಿ, ನಿನಗೆ 9ನೇ ವಿಧಿಯ ಅಂಗ ಸುಖವನ್ನು ತೋರಿಸುತ್ತಿದ್ದೇನೆ. ಈ ಸುಖದಲ್ಲಿ ಪ್ರತಿ ಬಾರಿಯೂ ಸಂತೋಷವನ್ನು ಮಾತ್ರ ವ್ಯಕ್ತಪಡಿಸುತ್ತೀಯ.
ಇದರಲ್ಲಿ ಆ ಮನ್ಮಥನನ್ನು ಮತ್ತೇರಿಸುವಂತ ಶಕ್ತಿ ಇದೆ. ಓಹೋ, ಇದರಲ್ಲಿ ಯಾವುದೋ ಮೆಡಿಸಿನ್ ಮಿಕ್ಸ್ ಮಾಡಿದ್ದಾರೆ. ನಾನು ನನ್ನ ವಿಲ್ ಪವರಿಂದ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಬನ್ನಿ ಸರ್, ಶಾಂತಿ ಹುಡುಕಿ ಕಾಪಾಡೋಣ. ನೋ ಅರ್ಜುನ್, ಈಗ ದುಡ್ಕಿದ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಶಾಂತಿನೇ ಭೇಟಿಯಾಗಿ ವಿಷಯ ತಿಳಿಸುವವರೆಗೂ ನಾವು ಕಾಯ್ದೆ, ಬೇರೆ ವಿಧಿನೇ ಇಲ್ಲ. ಕ್ರೈಮ್ನಲ್ಲಿ ಇವೆಲ್ಲ ಮಾಮೂಲು. सारे जहां से अच्छा हिंदुस्तान हमारा हमारा सारे जहां से अच्छा. ತಾಯಿಯವರ ಇವತ್ ನಾವು ಬರೀ ಆತ್ ನೋಡ್ರ ನಮಗೆ. ತಾಯಿ ತೇಜಸ್ವಿನಿ ಅಂದ್ರ ಸಾಕ್ಷಾತ್ ಕಾಮಧೇನು ಇದ್ದಂಗ. ನನ್ನ ಜೀವನದಾಗ ನಾನು ಇಂತ ಸುಖ ಪಟ್ಟಿಲ್ರಿ. ನಾನ್ ಕೊಡೋ ಹಿಂಸೆಗೆ ಯಾವ್ದೋ ಹುಡುಗಿ ಆಗಲಿ ಅರ್ಧ ನೋವು ಕೂಡ ಅನುಭವಿಸ್ತಿರ್ಲಿಲ್ಲ. ಆದ್ರ ನಿಮ್ ಹುಡುಗಿ ನನ್ಗಿಂತ ಒಂದ್ ಕೈ ಮಂಗಾದ್ರಿ. ನಾನು ಸುತ್ತಾದ್ರು ನಿಮ್ ಹುಡುಗಿ ಹಂಗ ನಕ್ಕೋತಾನ ನಂಗೆ ಸುಖ ಕೊಟ್ಟಾಗ ನೋಡ್ರಿ. ಇವತ್ ನಮಗ್ ಭಾರಿ ಖುಷಿ ಆಗೈತೆ ಹೇಳ್ರಿ. ಇವತ್ ನಮಗ ಸಾಕು ಜಾಸ್ತಿ ಆಗೈತೆ. ಬೇಡ ಬೇಡ ಬೇಡ, ಈಗ ಮೊದಲು ಜಾಸ್ತಿ ತಗೊಂಡಿನಿ. ಒಂದ್ ನಿಮಿಷ ಇರಿ, ಬರ್ತೀನಿ. ಅಂಬರದಾಗೆ ನೇಸರ ನಗತಾನೆ, ಅಂಬರದಾಗೆ ನೇಸರ ನಗತಾನೆ, ಮರಗಿದ ಕೂಜಾವೆ ಹಕ್ಕಿ ಯಾರ್ಯಾವೆ, ಬೀರ್ಯಾವೆ ಚಲ್ವಾ ಬೀರ್ಯಾವೆ, ಬಾ ನೋಡಿ ನಲಿಯೋಣ ತಮ್ಮ, ಬಾ ನೋಡಿ ಶೋಭಾನ ಶೋಭಾನ ಶೋಭಾನವೇ, ಶೋಭಾನ ಶೋಭಾನ ಶೋಭಾನವೇ. ಏನು ಚಟಕು ಕೆಳಗಿದ್ದೈತಿ? ಕೊಡ್ರಿ ಕೊಡ್ರಿ ಕೊಡ್ರಿ. ನಿಮ್ಮ ಅದೃಷ್ಟ ಇವತ್ತು ಚರ್ದೈತಿ ನೋಡ್ರಿ. ಇವತ್ತು ಎಷ್ಟು ಬೆನ್ನೆಲ್ಲ ಐತಿ? ಆರಾಮಾಗಿ ತಗೊಳ್ರಿ ನೀವು. ತಗೊಳ್ರಿ, ಸುಡುವ ತಗೊಳ್ರಿ, ಸುಡುವ. ಖರೆ ಹೇಳ್ಬೇಕಂದ್ರ ನೀವು ಕಲಿಯೋಗದ ಸಾಕ್ಷಾತ್ ಬ್ರಹ್ಮದೇವಿನ ಹೌದು. ನಿಮ್ಮಂತವ್ರನ್ನ ಒಬ್ಬರನ್ನ ಅಲ್ಲ, ಸಾವಿರಾರು ಜನರನ್ನ ಸೃಷ್ಟಿ ಮಾಡ್ಬೇಕು. ಯಾಕೆ ಹೇಳ್ರಿ, ನಮ್ಮಂತವ್ರಿಗೆ ಸುಖ ಪಡಾಕ ಅನುಕೂಲ ಆಕೈತಿ. ಏನಂತೀರಿ? ತಗೊಳ್ಳಿ ತಗೊಳ್ಳಿ, ಚೂತ ತಗೊಳ್ಳಿ, ತಗೊಳ್ರಿ, ಬಡಿತೀನಿ ನೋಡ್ರಿ. ತಗೊಳ್ರಿ, ಚೂಚು ತಗೊಳ್ರಿ. ಖಾರ ಕಮ್ಮಿ ತಗೊಳ್ರಿ. ಇದು ಚೆನ್ನಾಗೈತೆ ನೋಡಿ. ತಗೊಳ್ರಿ, ಇದು ತಗೊಳ್ಳಿ ತಗೊಳ್ಳಿ, ಖಾರ ಜಾಸ್ತಿ ಇದೆ. ತಗೊಳ್ಳಿ ತಗೊಳ್ರಿ, ಇಟ್ಕೊಳ್ರಿ. ನಮ್ಮ ಸರ್ಕಾರ ಬರ ಪರಿಹಾರಕ್ಕೆ ಅಂತ ಹೇಳಿ ಬಡವರಿಗೆ ಇಟ್ಟು ಫಂಡ್ ಇರೋದು. ನಿಮಗೆ ಎಷ್ಟು ಮನಸ್ಸಿಗೆ ಬರ್ತೈತೆ ಎಷ್ಟು ಬರ್ಕೊಡ್ರಿ. ಯಾಕಂದ್ರ ನಾನು ದೇಹಕ್ಕೆ ಹಿಡಿದು ಬರೋಣ ಇವತ್ತು ಬಿಡಿಸಿದ್ರಿ.
ಮನುಷ್ಯಗೆ ಬರಾಬಾರ್ದು ನೋಡ್ಕೊಳ್ರಿ. ಏನಂತೀರಿ? ತಗೊಳ್ಳಿ. तगड़ चिप्स पीने वालों को पीने का आना चाहिए ना चिड़मिड़ी. बाय बाय ಬಾಯ್ ಬಾಯ್. कुई कुई See you. बल्ला. ಅಮ್ಮ. ಶಾಂತಿ ಆಯ್ತೇನಮ್ಮ? ಬಂದೆ ಮೇಡಮ್. ಬಂದೆ ಮೇಡಮ್. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು. ಮೇಡಮ್ ಅದು ಏನಮ್ಮ ಶಾಂತಿ? ಇನ್ನೊಂದ್ಸಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಮೇಡಮ್. ಆಯ್ತು, ತಗೊಂಡು ಧ್ಯಾನ ಮಂದಿರಕ್ಕೆ ಬಂದ್ಬಿಡು. ಹಲೋ ಹಲೋ, ಶಾಂತಿ ಸ್ಪೀಕಿಂಗ್. ಶಾಂತಿ ಸ್ಪೀಕಿಂಗ್. ಆಪರೇಷನ್ ರಿಯಲ್ ಕಮೆಂಟ್ಸ್. ಆಪರೇಷನ್ ರಿಯಲ್ ಕಮೆಂಟ್ಸ್. ಆಪರೇಷನ್ ರಿಯಲ್ ಕಮೆಂಟ್ಸ್. Microwave is 24 hours on. Microwave is 24 hours on. Message is over. Message is over. ಗುಡ್ ಮಾರ್ನಿಂಗ್ ಸರ್. ಶಾಂತಿಯಿಂದ ಈಗ ತಾನೇ ಮೆಸೇಜ್ ಬಂತು. ಆಪರೇಷನ್ ರಿಯಲ್ ಕಮೆಂಟ್ಸ್ ಆಗಿದೆ. ವೆರಿ ಗುಡ್. ಮೆಸೇಜ್ ಎಲ್ಲ ಕಲೆಕ್ಟ್ ಮಾಡ್ಕೋ. ಎಮರ್ಜೆನ್ಸಿ ವಿಷಯ ಇದ್ರೆ ನನಗೆ ಕೂಡಲೇ ಇನ್ಫಾರ್ಮ್ ಮಾಡು. ನಾನು ಕರ್ನಲ್ ಚೇಂಬರ್ಸ್ಗೆ ಹೋಗಿ ಬರ್ತೀನಿ. ಓಕೆ ಸರ್. Real, real. Real, real. Please take your seat, Mr. Sharath. ಪ್ರಿಯಾ, ಆ ಶಾಂತಿಧಾಮನ್ ಫೈಲ್ ತಗೊಂಡ್ ಬಾ. ಸರ್ ತಗೊಳ್ಳಿ ಸರ್. ನೋಡಯ್ಯ ಶರತ್, ಇದೇ ಆ ಫೈಲು. ಅರಬ್ ದೇಶದಿಂದ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ದೇಶದ ತರುಣಿಯರು ಅಲ್ಲಿ ವೇಶ್ಯವಾಟಿಕೆ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ನಮಗೆ ಸಿಬಿಐಯಿಂದಾಗ್ಲಿ ಪೊಲೀಸ್ನವರಿಂದಾಗ್ಲಿ ಯಾವುದೇ ಇನ್ಫಾರ್ಮೇಶನ್ ಬಂದಿಲ್ಲ. ಅದಕ್ಕೋಸ್ಕರ ಈ ಇನ್ವೆಸ್ಟಿಗೇಷನ್ ನಾವೇ ಮಾಡಬೇಕು. ಇದಕ್ಕೆಲ್ಲ ಆ ಶಾಂತಿಧಾಮನೆ ಕೇಂದ್ರ ಬಿಂದು ಅಂತ ನನಗೆ ಅನ್ನಿಸ್ತಾ ಇದೆ. ನೀನು ಈ ಕೇಸನ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಓಕೆ? ಹೌದು ಸರ್. ನಮ್ಮ ಡಿಪಾರ್ಟ್ಮೆಂಟ್ ಕಳಿಸಿರೋ ಶಾಂತಿಯಿಂದ ನಮಗೆ ಈಗಾಗಲೇ ಮೆಸೇಜ್ ಬಂದಿದೆ. ಸೊ ಆ ಮೆಸೇಜ್ ಪ್ರಕಾರ
ಆ ಶಾಂತಿಧಾಮನೇ ಈ ಎಲ್ಲ ಅವ್ಯವಹಾರಕ್ಕೂ ಕಾರಣ ಅಂತ ನಮಗೆ ಗೊತ್ತಾಗ್ತಾ ಇದೆ. ವೆರಿ ಗುಡ್, ಗುಡ್ ಮೆಸೇಜ್. ಆ ಸಂಸ್ಥೆ ನಮ್ಮ ದೇಶದ ಹೆಸರಾಂತ ಸಂಸ್ಥೆ. ಆದ್ರಿಂದ ನೀನು ಇದ್ರ ಬಗ್ಗೆ ಬಹಳ ನಿಗಾ ವಹಿಸಿ ಈ ಕೇಸನ್ನ ಹ್ಯಾಂಡಲ್ ಮಾಡಬೇಕು. ಅಲ್ಲದೆ ಈ ಸಂಸ್ಥೆಗೆ ದೇಶದ ಹೊರಗಡೆ ಕೂಡ ಬ್ರಾಂಚಸ್ ಇದೆ ಅಂತ ನಮಗೆ ಗೊತ್ತಾಗಿದೆ. ಅಲ್ಲದೆ ಗಣ್ಯ ವ್ಯಕ್ತಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆದ್ರಿಂದ ನಾನು ನಿನಗೆ ಇದ್ರ ಬಗ್ಗೆ ನಿನಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಕೇಸನ್ನ ನೀನು ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಎಸ್ ಸರ್, ಆಲ್ ದಿ ಬೆಸ್ಟ್. ಗುಪ್ತಾ, ಎನಿ ಡೌಟ್? ಡೌಟ್ ಏನಿಲ್ಲ ಮೇಡಮ್, ಆದ್ರೆ ಆ ರತನ್ ವಾಲಂದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಡೋಂಟ್ ವರಿ ಗುಪ್ತಾ, ನಾನು ಈ ಸಾರಿ ಕಳಿಸಿರೋ ಹುಡುಗಿ ಕ್ಯಾಸೆಟ್ನ ಆ ರತನ್ ವಾಲ ಯಾವ ಕಾರಣಕ್ಕೂ ರಿಜೆಕ್ಟ್ ಮಾಡಲ್ಲ. ಆ ರೀತಿ ನಾನು ಆ ಕ್ಯಾಸೆಟ್ನ ರೆಡಿ ಮಾಡಿದ್ದೀನಿ. ತಗೋ, ಈ ಕ್ಯಾಸೆಟ್ನ ತಗೊಂಡೋಗ್ಬಿಡು. ಮುಂದಿನ ವಾರನೇ ಮಾಲ್ ತಲುಪುತ್ತೆ ಅಂತ ಹೇಳು. ಹಾ ಸರಿ, ಇನ್ನೊಂದು ವಿಷಯ, ಆ ಇಬ್ರು ಹುಡುಗಿನ ದುಬೈ ಕಳಿಸೋ ಏರ್ಪಾಡು ಮಾಡು. ಓಕೆ ಮೇಡಮ್. ನೋ ಗುಡ್ ನೈಟ್ ಗುಪ್ತಾ, ಓನ್ಲಿ ಸ್ವೀಟ್. ಖಾದರ್, ವಿಸ್ಕಿ ತಗೊಂಡ್ ಬಾರೋ. ಮೇಡಮ್ ಬೇಡ ಮೇಡಮ್, ನಾನು ಈಗಲೇ ಟೈಟ್ ಆಗ್ಬಿಟ್ಟಿದ್ದೀನಿ. ಕುಡಿದ್ಬಿಟ್ಟು ಮೇಡಮ್, ಬೇಡ ಬೇಡ. ಏಯ್, ಇಟ್ಟಾಯ್ತಲ್ಲ, ಇನ್ನೇನ್ ಕೂತಿದ್ಯಾ? ಎದ್ದು ಹೋಗಾಚೆ. ಬೆಳಗಿನ ತನಕ ನಮಗೆ ಡಿಸ್ಟರ್ಬ್ ಮಾಡ್ಬೇಡ. ಬೇಡ ಮೇಡಮ್. ಮೇಡಮ್ ಅಲ್ಲ ಗುಪ್ತಾ. ಏನಪ್ಪ ಇದು, ಏನ್ ಖಾರ ಬಂತಪ್ಪ? ಒಬ್ಬನೇ ಕೂತ್ಕೊಂಡು ಏನ್ ಮಾಡ್ತಿದ್ದೆ ಅಲ್ಲಿ? ಅವ್ರ ಗ್ಲಾಸ್ ಕಿತ್ಕೊಂಡು ಕುಡಿದ್ನ. ನಾನು ಒಬ್ಬನೇ ಇದ್ದು ಬೇಜಾರಾಗಿ ಆ ಮುದುಗು ಹತ್ರ ಟೈಮ್ ಪಾಸ್ ಮಾಡೋಂತ ಹೋದ್ರೆ ಗೆಟ್ ಔಟ್ ಅಂತ ಗೆಟ್ ಔಟ್. ಈ ಆಶ್ರಮದಲ್ಲಿರೋ ಹುಡುಗಿ ಹತ್ರ ಕಚ್ಚಿಸ್ಕೊಂಡು ಪರಸ್ಕೊಂಡು ಅವ್ರನ್ನ ಬರ್ನ್ ಮಾಡಕ್ ನಾನ್ ಬೇಕು. ಈ ಆಶ್ರಮಕ್ಕೆಲ್ಲ ಬಾಡಿಗಾರರು ನಾನಾಗಿರ್ಬೇಕು. ಅದು ಈಗ ಬೇಡ. ನಾನೇನು ಮಾಡೋದು? ನಾಳೆ ಬರೋದೇ ಇಷ್ಟು. ಅವ್ರು ಪಡ್ಕೊಂಬರೋದು ಅವ್ರಿಗೆ, ನಾನು ಪಡ್ಕೊಂಬರೋದು ನನಗೆ. ಆಗ್ಲೇ ಕೂಡ್ಬಿಟ್ಟಿದೆ. ಸನ್ಯಾಸಿ ಕೆಟ್ಟ ಗುಪ್ತಾ, ಮೇಡಮ್, ಅಯ್ಯೋ ಮೇಡಮ್, ನನ್ನ ಜೊತೆಗ ಬೇಡ ಮೇಡಮ್, ಬೇಡ ಪ್ಲೀಸ್. ಸತ್ತ ನನ್ನ ಮಗ ಮುದಿಯ, ನಾಳೆ ಹೋಗ್ತಿದ್ದೆ. ಸುಮ್ಮನೆ ಗುಪ್ತಾ. ಗುಪ್ತಾ, ಜೋರ ತಕ್ಕೊಡಿ. ಹಲೋ, ಶಾಂತಿ ಸ್ಪೀಕಿಂಗ್. ನಾನು ಮೈಸೂರು ರಸ್ತೆಲಿರೋ 40 ಮೈಲಿಗಳ ಹತ್ರ ಕಾಯ್ತಾ ಇರ್ತೀನಿ. ಹಾ, ಅರ್ಜಿತಾಗ ಬರ್ಬೇಕು. ಓಕೆ? ಹಾ, ಬರುವಾಗ ಪ್ರೆಸ್ನವ್ರನ್ನ ಕರ್ಕೊಂಡು ಬನ್ನಿ. ಓಕೆ? ಅರ್ಜುನ್, ಶಾಂತಿ ಪಾಪ ಈ ದೇಶಕ್ಕೋಸ್ಕರ ತನ್ನ ಬಾಳನ್ನೇ ತ್ಯಾಗ ಮಾಡಿ ಅವಳಿಗೆ ಅಷ್ಟೊಂದು ಹಿಂಸೆ ಕೊಟ್ಟ ದುಷ್ಟನ್ನ ಅವಳ ಕೈಯಿಂದಲೇ ಸಂಹಾರ ಮಾಡಿಸೋದು ಅದೇ ಸರಿಯಾದ ಮಾರ್ಗ. ಆಗ ಶಾಂತಿ ಮನಸ್ಸು ಸಮಾಧಾನ ಆಗುತ್ತೆ.
ಮುಡಿಯದೇ ಇರುವವರು ಯಾರು ಎಂದ ಸರ್ವಜ್ಞ. ಶರಣೋ ಶರಣಾರ್ಥಿಗಳು ಮಹಾತಾಯಿಯವರಿಗೆ. ಬರಬೇಕು ಮಂತ್ರಿಗಳು. ತಾಯಿ ಧ್ಯಾನ ಮಂದಿರ ಕಟ್ಟೋ ಸಲುವಾಗಿ ನಮಗ್ ಜಮೀನು ಬೇಕು ಅಂತ ನಮ್ಮ ಸರ್ಕಾರಕ್ಕೆ ನೀವು ಅರ್ಜಿ ಕೊಟ್ಟಿದ್ರಲ್ಲ, ನಾನಾ ಅರ್ಜಿನ ತಗೊಂಡು ದಿಲ್ಲಿಗೆ ಹೋಗಿ ಅವ್ರ ಜೊತೆ ಗುದ್ದಾಡಿ ಸಾಕಷ್ಟು ಜಗಳ ಆಡಿ ಕಂಗೇರಿ ರಸ್ತೆಯಲ್ಲಿರೋ 20 ಎಕರೆ ಜಮೀನ ಮಂಜೂರು ಮಾಡಿಸ್ಕೊಂಡು ಬಂದಿದ್ದೀನಿ. ಇದನ್ನ ತಾವು ಸ್ವೀಕಾರ ಮಾಡಬೇಕು. ಧನ್ಯವಾದಗಳು. ಬರೀ ಧನ್ಯವಾದವು, ಫಲಾರ ವ್ಯವಸ್ಥೆ ನಾಡಿ ಇದೆಯೋ. ಮೊನ್ನೆ ಹೇಳಿದ ನನ್ನ ಆಸನ ಈಡೇರಿಸಿದ ಮೇಲೆ ನಿಮ್ಮ ಆಸೆನ ಪೂರೈಸ್ತಾ ಇರ್ತೀನ. ರಾತ್ರಿ ಧಾರಾಳವಾಗಿ ಬನ್ನಿ. ನಿಮ್ಗೇನದು ಹೊಸ ಜಾಗನ? ಅರ್ಥವಾಯ್ತು. ಆದರೆ ಒಟ್ಟಿನಲ್ಲಿ ಫಲಾರದ ವ್ಯವಸ್ಥೆ ಒತ್ತಟ್ಟಿಗಿರ್ಲಿ. ಮತ್ತೆ ಸಾಯಂಕಾಲ ಬರ್ತೀನಿ. ಹಲೋ, ಶಾಂತಿ ಸ್ಪೀಕಿಂಗ್. ನಾವು ಅಂದ್ಕೊಂಡ ಹಾಗೆ ಎಲ್ಲ ನಡೀತಿರೋದು ಶಾಂತಿ ಧಾಮದಲ್ಲೇ. ಅದ್ರ ಹಿಂದೆ ಯಾರ ಕೈವಾಡ ಇದೆ ಅಂತ ಇನ್ನೂ ತಿಳಿದು ಬಂದಿಲ್ಲ. ಆದಷ್ಟು ಬೇಗ ನಾವು ಭೇಟಿಯಾಗೋ ಜಾಗನ ತಿಳಿಸ್ತೀನಿ. ಓಕೆ, ಮೆಸೇಜಸ್ ಓವರ್. ಮೇಡಮ್, ನೀವು ಹೇಳ್ದಾಗ ಹುಡುಗಿಯರ್ನ ಸೆಲ್ಲಲ್ಲಿ ಕಟ್ಟಾಕಿದ್ದೀನಿ. ಸರಿ, ನೋಡೋಣ ನಡಿ. ನಾನು ಇವ್ರಿಗೆ ನಾರ್ಮಲ್ ಮೆಡಿಸಿನ್ ಕೊಟ್ಟಿದ್ದಲ್ಲ, ಹೇಗೆ ಇವ್ರಿಗೆ ಓವರ್ ಸೆಕ್ಸ್ ಫೀಲ್ ಆಯ್ತು? ನಾನೇನ್ ಮೈ ಮರ್ತೆ? ಮೇಡಮ್, ಇವ್ರನ್ನ ಬನ್ನಿ ಕರ್ಕೊಂಬರಲ್ಲ. ಬೇಡ, ಈಗ ನನಗೆ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಮತ್ತೆ ನೋಡೋಣ. ರೊಟ್ಟಿ ಕಟ್ಟಾಕೆ ಇಕ್ನ, ಚಟ್ನಿ ಕುಟ್ಟಾಕೆ ರಕ್ನ, ಬ್ಯಾಸಿಗೆ ಥಂಡಿ ಮೊಸರು ಹೋನ, ಊಟ ಬಡಸಾಕ ಹುಡುಗಿರಹನ. ಅವ್ವ ಏನು ಈಗ ಸನ್ಯಾಸಿ ಕೆಟ್ಟ ಸನ್ಯಾಸಿ ಕೆಟ್ಟ.
ಗುಪ್ತಾ ಸುಸ್ತಾಯ್ತು ಮೇಡಮ್, ಬೇಡ ಈಗ ಸಾಕು ಪ್ಲೀಸ್. ಸುಸ್ತಾಯ್ತು ನಂಗೆ. ನೋಡೋಣ. ಬನ್ನಿ ಮಂತ್ರಿಗಳೇ. ಮತ್ತೇನ್ರಿ, ಹೆಂಗ್ ನಡ್ದೈತಿ ನಿಮ್ ಕೆಲಸ ಎಲ್ಲ? ನಾನ್ ಹೇಳಿದ್ದೆಲ್ಲ ಬರೋಬ್ಬರಿ ಆಯ್ತಿಲ್ಲ ಅದು? ಆಯ್ತು. ಎಲ್ಲ ಬರೋಬ್ಬರಿ ಬೆಳ್ಸಕತ್ತೀರಿಲ್ಲ ಮರಗಳನ್ನ? ನೋಡ್ರಿ ತೇಜಸ್ವಿನಿ ಅವರ, ನಾನಿರುವವರೆಗೂ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಇವೆಲ್ಲ ಇದ್ದಿದ್ದೆ. ಏನಂತೀರಿ? ಮುಂದಿನ ತಿಂಗಳ ಒಂದು ಅರ್ಜಿ ಹಾಕ್ರಿ, ನಾನ್ ನೋಡ್ಕೋತೀನಿ. ಏಯ್, ಶಾಂತಿ ಕರ್ಕೊಂಡ್ ಬಾ. ಶಾಂತಿ, ಮೇಡಮ್ ಕರೀತಾ ಇದ್ದಾರೆ. ದಿಲ್ ಸೇ ಎದೆ ಮಿಲ್ ಗಯ, ಈ ಎದೆ ಒಳಗೆ ಏನೋ ಚೆಲ್ ಗಯ. ಥೂ ಅಂತೆ, ಥೂ. ಇದಕ್ಕ ಸರ್ವಜ್ಞ ಒಂದು ಬಂಗಾರದಂತ ಮಾತು ಹೇಳ್ಯಾನ. ಗಂಡನಿಲ್ಲದ ನಾರಿ, ಮಿಂಡನಿಲ್ಲದ ಸೂಳೆ, ಬಂಡವಾಳವಿಲ್ಲದ ವ್ಯಾಪಾರಿ, ಇವು ಮೂರು ಮುದಿನಾಯಿ ಕುಂಡಿ ಅಂತೆ ಸರ್ವಜ್ಞ. ಶೋಭಾನ ಶೋಭಾನ ಶೋಭಾನವೇ, ಶೋಭಾನ ಶೋಭಾನ ಶೋಭಾನವೇ. ಬಾಮ ಶಾಂತಿ. ನೋಡಮ್ಮ, ಇವರು ನಮ್ಮ ಆತ್ಮೀಯ ಅತಿಥಿ. ಇವರ ಯಾವುದೇ ಆಸೆಯನ್ನು ನಿರಾಕರಿಸದೆ ಸಂತೋಷ ಪಡಿಸು. ಸ್ವೀಟ್ ಟೀ. ಟ್ಯಾಂಕು. ಶೋಭಾನ ಶೋಭಾನ ಶೋಭಾನವೇ, ಶೋಭಾನ. ಯಾಕೆ ಬೇಜಾರಾಯ್ತಾ? ಮಾತಾಡೆ ಮಾತಾಡೆ, ನಾನು ಚಿಣಿಮಿಣಿ. ನಾನು ಸಣ್ಣವನಿದ್ದಾಗ ಊರಾಗ ಒಂದು ನಾಟಕ ಪಾಠ ಮಾಡಿದ್ದೆ. ಆ ನಾಟಕದು ಡೈಲಾಗ್ ಹೇಳ್ತೀನಿ ಕೇಳಿ. ಡೈಲಾಗ್: ಬಲ ಎಲೆ ಸಾರಥಿ, ನಾನು ದಾರೆಂದರೆ ಆ ತಳ ಈ ತಳ ಸೂತಳ ಮೈತಳ ರಸುತಳ ಪಾತಳ. ಇಂಥ 56 ದೇಶ ಮತ್ತು 3 ಲೋಕಗಳನ್ನು ಗಮನ ಮಾಡುವಂತವ ನಾನು, ಮತ್ತು ಕೈಲಾಸ ಭವನದಲ್ಲಿ ಸಾಕ್ಷಾತ್ ಪರಮೇಶ್ವರನ ಅರ್ಧಾಂಗಿಗಳಾದ ಪಾರ್ವತಾದೇವಿ ಅಂಗದವರಲ್ಲಿ ಪುಟ್ಟಿದಂತ ಗಜಾನನ ಗಣಪತಿ ಎಂದು ಕರೆಯಲು ಧೂತ ಕೇಳನ್ನ ಮಾತ. ನೋಡು, ಒಂದು ಸಿನಿಮಾದಾಗಿಂದು ಒಳ್ಳೆ ಹಾಡು ಹಾಡ್ತೀನಿ ಕೇಳೇನು. ಸೋಮಾರ ಸಂತೆಗೆ ಸುಂತಾನ ಕಟ್ಟೆಗೆ ಬಂದಿತ ಸಂತೆಗೆ, ಜಿಂಗಿ ಚಕ್ಕ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಚಿಕ್ಕ ತಾರ ನರ ನಾ ತಾರಿ ನೀನು. ಏನು ಏನು ಮಾಡುದು? ಹುಡುಗಿ ಮೂಡಿಗೆ ಬರ್ಲಿಲ್ವಲ್ಲ. ಚೆಲುವೆಯ ನೋಟ ಚೆನ್ನ, ಒಲವಿನ ಮಾತು ಚೆನ್ನ, ತುರು 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 ತುರು. ಹೆಣ್ಮಕ್ಕಳು ತುಟಿ ಒಳಗ ಅಮೃತ ಇರ್ತೈತಂತ, ಅದಕ್ಕೆ ಅವ್ರ ಅಂದ್ರೆ ನಾವೇ ಕುಡಿಯೋದು.
ನನ್ ಚಿಣ್ಮಿಣಿ ಮೂತ್ ಕೊಟ್ರೆ ಸುಮ್ಮನೆ ಇರ್ತಾಳೆ, ಸುಟ್ರೆ ಮುತ್ತಿಟ್ರು ಸುಮ್ಮನೆ ಇರ್ತಾಳೆ, ಬೆಂಕಿಯನ್ನು ಸುಟ್ಟರು ನಗ್ತಾಳೆ, ಕಚ್ಚಿದ್ರು ನಗ್ತಾಳೆ. ಹಾಗಾದ್ರೆ ಪರಿಚಿದ್ರೆ ಏನ್ ಮಾಡ್ತಾಳೆ ನೋಡೇ ಬಿಡ.
ನೋಡ್ರಿ, ಹೆಣ್ಮಕ್ಳ ಬಾಳ ಹ್ಯಾಕ್ ಹಾಳಾಗ್ತಿದೆ ಅಂತ ನೋಡ್ರಿ. ಎಷ್ಟು ನೋವು ಅನುಭವಿಸಿದಾರೆ ನೋಡ್ರಿ. ಅವ್ರು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಇದೇನ್ ಮೇಡಮ್, ಇವ್ರಿಗೆ ಏನಾದ್ರೂ ಹುಚ್ಚಿಗೆಚಿದ್ದಿದ್ಯಾ? ಹುಚ್ಚಿಡ್ದಿರೋದು ಇವ್ರಿಗಲ್ಲ ರೀ, ಇವ್ರನ್ನ ಸೃಷ್ಟಿ ಮಾಡ್ತಾ ಅದನ್ನ ನೋಟ ಕುಮ್ಮಕ್ ಕೊಡ್ತಿರೋ ಈ ಸಮಾಜಕ್ಕೆ. ಬನ್ನಿ. ನೋಡ್ರಿ, ನಮ್ಮ ದೇಶದ ಅಮಾಯಕ ಹೆಣ್ಣು ಮಕ್ಕಳನ್ನ ಎಲ್ಲೇ ಸುಡುಗಾರಿಕೆ ಮಾಡಕ್ ಬಿಟ್ಟಿದ್ದಾರೆ ಅಂತ ನೋಡ್ರಿ. ಅಷ್ಟೇ ಅಲ್ಲ, ನಮ್ಮ ದೇಶದ ಗಣ್ಯ ವ್ಯಕ್ತಿಗಳು ಅನ್ನಿಸ್ಕೊಂಡಿರೋ ಮಹಾನುಭಾವರು ಅವ್ರು ಆಡಿರೋ ಕಾಮ ಕ್ರೀಡೆಗಳನ್ನ ನೀವೇ ಕಣ್ಣಾರೆ ನೋಡಿ. ನೋಡ್ರಿ ನೋಡ್ರಿ. ಇದೇನ್ ಮೇಡಮ್, ವಿದೇಶದವ್ರು ಕೈವಾಡಲ್ಲ? ಮಾತಿದ್ರೆ ಫಾರಿನವರು ಅಂತ ಯಾಕ್ರೆ ಅವ್ರನ್ನ ದೂರ್ತೀರಾ? ಮೊದಲು ನಮ್ಮ ದೇಶದವ್ರಿಗೆ ತಿಳುವಳಿಕೆ ಬರೋ ತರ ಬರೀರಿ ನಿಮ್ ಸ್ಟೇಟ್ಮೆಂಟ್ ನ. ದುಡ್ಡುಗೋಸ್ಕರ ತಾಯಿ ನಾಡನ್ನೇ ತಲೆ ಹಿಡಿದ್ರ ಬಗ್ಗೆ ಬರೀರಿ ನಿಮ್ ಸ್ಟೇಟ್ಮೆಂಟ್ ನ. ಫಾರಿನವ್ರು ಇಲ್ಲಿಗೆ ಬಂದು ನಿಮ್ಮ ಅಕ್ಕ ತಂಗಿರ್ನ ನಮ್ಮ ದೇಶದವ್ರಿಗೆ ತಲೆ ಹಿಡೀರಿ ಅಂತ ಕೇಳ್ಕೊಂಡಿದ್ರಾ? ನಮ್ಮ ಹೆಣ್ಣು ಮಕ್ಕಳನ್ನ ಫಾರಿನವ್ರಿಗೆ ತಲೆ ಹಿಡಿತಿರಲ್ಲ, ಅದೇ ತರ ಅವ್ರ ಹೆಣ್ಣು ಮಕ್ಕಳನ್ನ ನಮ್ಮ ದೇಶದ ತಲೆ ಹಿಡಿರಿ. ಅವ್ರ ಸರ್ಕಾರ ಬಿಟ್ಬಿಡುತ್ತ ನೋಡೋಣ. ನಮ್ಮ ದೇಶದ ರಾಜಕಾರಣಿಗಳ ಬಗ್ಗೆ ನಮ್ಮ ದೇಶದವ್ರು ತಿಳಿಯೋ ಹಾಗೆ ಬರೀರಿ ನಿಮ್ ಸ್ಟೇಟ್ಮೆಂಟ್ ನ. ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸೋ ತರ ಬರೀರಿ ನಿಮ್ ಸ್ಟೇಟ್ಮೆಂಟ್ ನ. ಮತ್ತಿನ್ಯಾರು ಮೇಡಮ್? ನಮ್ಮ ಸಮಾಜನೆ ಬೆಳೆಸಿರೋ ನರ ರೂಪದ ರಾಕ್ಷಸರು. ಕರುಳಿನ ಕುಡಿ, ಬಂಗಾರದ ಮನುಷ್ಯ. ಯಾರು ನೀವು? ಇಷ್ಟೊತ್ತಲ್ಲಿ ಈಗ ಬಂದ್ರಿ? ಮೇಡಮ್, ನೀವು ಶಾಂತಿಧಾಮದ ತೇಜಸ್ವಿನಿಯವರಲ್ವಾ? ಹೌದು, ಅದೇ ತೇಜಸ್ವಿನಿ. ಶಾಂತಿ, ನೀನ್ಯಾಕಮ್ಮ ಇಲ್ಲಿಗೆ ಬಂದೆ? ನಿನ್ನಂಥ ದೇಶದ್ರೋಹಿಯ ಇನ್ನೊಂದು ಮುಖನ ಇವ್ರಿಗೆಲ್ಲ ತೋರಿಸ್ಬೇಕು ಅಂತ. ಶಾಂತಿ, ನಿನ್ಗೇನು ಹುಚ್ಚಿಗೆ ಹಿಡ್ದಿದ್ಯಾ? ಹುಚ್ಚಿಡ್ಯೋಕೆ ನೀನ್ ತಿಳ್ಕೊಂಡಿರೋ ಹಾಗೆ ನಾನು ಹಳ್ಳಿ ಹುಡುಗಿನೂ ಅಲ್ಲ, ನಿನ್ನ ಮೋಡಿಗೆ ಒಳಗಾಗೋ ಮುಗ್ಧ ಯುವತಿನೂ ಅಲ್ಲ. ನಾನು ಯಾರು ಅಂತ ಗೊತ್ತೇನೆ. ನಿನ್ನ ಬಣ್ಣ ಬಯಲು ಮಾಡೋಕೆ ಸೆಂಟ್ರಲ್ ಇಂದ ಏರೋಗನ್ ಕ್ರಿಮಿನಲ್ ಆಫೀಸರ್ ವಿಜಯಶಾಂತಿ. ಏನೇ, ನಾನ್ ನಿನ್ನ ಆಶ್ರಮದ ಸೇವೆ ಮಾಡ್ಬೇಕಾ? ನಮ್ಮದು ಕ್ರೂರ ಸಮಾಜನ? ಏನನ್ನಕ್ಕೆ ನಿನ್ನ ಆತ್ಮ ಈ ಆಶ್ರಮಕ್ಕೋಸ್ಕರ ದುಡ್ದು ಒಳ್ಳೇದನ್ನ ಮಾಡಿ ಮಡಿ ಅಂತ ಹೇಳುತ್ತಾ? ನೀನ್ ಮಾಡ್ತಿರೋ ಸರಿಯೇನೆ? ನೀನ್ ಮಾಡ್ತಿರೋ ಸರಿಯೇನೆ? ಈ ಜೀವ ಕ್ಷಣಿಕ ಅಂದೆಲ್ಲ.
ಕೆಲವೇ ಕ್ಷಣದಲ್ಲಿ ನೀನ್ ಎಲ್ಲಿರ್ತೀಯ ಗೊತ್ತೇನೆ. ಹೆಣ್ಣು ಮಕ್ಕಳ ಬಗ್ಗೆ ನಿನಗೆ ಏನೇ ಗೊತ್ತು? ಈ ಸಮಾಜದಲ್ಲಿ ಹೆಣ್ಣಿಗಿರೋ ಸ್ಥಾನ ಮಾನ ಏನು ಅಂತ ನಿನಗೆ ಗೊತ್ತೇನೆ? ಗೊತ್ತೇನೆ? ನಡಿಯೇ, ಬಾರೆ ತೋರಿಸ್ತೀನಿ, ಬಾರೆ. ನೋಡೆ, ಇವ್ರ ಬಾಳಲ್ಲಿ ನೀನು ಹೇಗೆಲ್ಲ ಆಟ ಆಡಿದ್ಯಾ ಅಂತ ನೋಡೆ. ಈಗ್ಲಾದ್ರೂ ಗೊತ್ತಾಯ್ತೇನೆ ನಿನಗೆ ನೋವು ಏನು ಅಂತ. ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ಯಾವ ಸ್ಥಾನಮಾನ ಇದೆ ಅಂತ ಗೊತ್ತೇನೆ ನಿನಗೆ? ಇಂತಹ ಪವಿತ್ರವಾದ ಹೆಣ್ಣಿನ ಜನ್ಮದಲ್ಲಿ ಹುಟ್ಟಿ ಇನ್ನೊಂದು ಹೆಣ್ಣಿನ ಬಾಳನ್ನ ಹಾಳು ಮಾಡ್ತಿದ್ಯಲ್ಲ, ಇದು ಸರಿಯೇನೆ? ಇವ್ರನ್ನೆಲ್ಲ ಜೀವಂತವಾಗಿ ನೀನ್ ಸುಡ್ತಾ ಇದ್ದಲ್ಲ, ಇದ್ರ ನೋವು ಏನು ಅಂತ ನಿನಗೆ ಗೊತ್ತೇನೆ? ಗೊತ್ತೇನೆ ನಿನ್ಗೆ? ನಾನ್ ತೋರಿಸ್ತೀನಿ, ಬಾರೆ ಬಾರೆ ಬಾರೆ. ನಡಿಯೇ ನಡಿಯೇ ರಾಕ್ಷಸ, ಇನ್ನು ನೀನ್ ಬರಬಾರ್ದು. ಸ್ವಿಚ್ ಆನ್ ಮಾಡಿ, ಆನ್ ಮಾಡು. ರಾಕ್ಷಸಿ, ಅಮಾಯ ಹೆಣ್ಣು ಮಕ್ಕಳನ್ನ ಜೀವಂತವಾಗಿ ಸುಟ್ಟಾಕ್ತಿದ್ಯಲ್ಲ, ಅವ್ರ ನೋವು ಏನು ಅಂತ ನಿನಗೆ ಗೊತ್ತಿದ್ದೇನೆ. ನೀನು ಅನುಭವಿಸು. ನಾನು ಬೇರೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ, ಇದೊಂದನ್ನ ಬಿಟ್ಟು ಕಾಪಾಡಿಲ್ಲ, ನನ್ನ ಕಾಪಾಡಿ. ನಿನ್ನಂತ ನೀಚರಿಗೆ ಈ ಪ್ರಪಂಚದಲ್ಲಿ ಸ್ಥಾನ ಇಲ್ಲ, ಅದಕ್ಕೆ ಶಾಂತಿ ನಿಂಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ. ಹೋಗು. ನೀನು ಬದುಕಿರ್ಬಾರ್ದು ಕಡೆ, ನೀನು ಬದುಕಿರ್ಬಾರ್ದು. ನೀನು ಸಾಯ್ಬೇಕು. ಸುತ್ತಾಗ್ತಿದ್ದಲ್ಲ, ನೀನು ಮೇಡಮ್, ದಿಸ್ ಇಸ್ ಟೂ ಮಚ್. ನಿಮ್ಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ವಾ? ಮಿಸ್ಟರ್, ಮನುಷ್ಯತ್ವದ ಬಗ್ಗೆ ನಿಮ್ಮಿಂದ ನಾನು ತಿಳ್ಕೋಬೇಕಾಗಿತ್ತು. ಆದ್ರೂ ಕಾನೂನು ದೃಷ್ಟಿಯಲ್ಲಿ ನೀವು ಮಾಡ್ತಿರೋ ತಪ್ಪು ಅಂತ ಗೊತ್ತು ತಾನೆ? ಯಾವ್ದ್ರಿ ತಪ್ಪು? ಯಾವ್ದ್ರಿ ತಪ್ಪು? ಏನ್ ಹೇಳಿದ್ರಿ ನಿಮ್ ಕಾನೂನು? ನಿಮ್ಮ ಅಕ್ಕ ತಂಗಿರ್ನ ಮಕ್ಕಳನ್ನ ಸೂಳರ್ನಾಗ್ ಮಾಡಿ ವ್ಯಾಪಾರ ಮಾಡುತ್ತ ಹೇಳುತ್ತಾ ನಿಮ್ ಕಾನೂನು? ಅಥವಾ ರಾಜಕಾರಣಿಗಳು ಎಳೆ ಹೆಣ್ಮಕ್ಳನ್ನ ಅವ್ರ ಮನಸ ಇಚ್ಛೆ ಬಂದ ಹಾಗೆ ಅನುಭವಿಸಿ ಬಟ್ಟೆ ಬಟ್ಟೆ ಚೇಂಜ್ ಮಾಡಿದ ಹಾಗೆ ಮಾಡಿ ಹಾಕ್ತಾರಲ್ಲ, ಅದಕ್ಕೇನಂದ್ರೆ ನಿಮ್ ಕಾನೂನು? ಛೀ, ನಿಮ್ಮ ಕಾನೂನಂತೆ ಕಾನೂನು ಅಲ್ಲ ರೀ. ಇಷ್ಟೆಲ್ಲ ನಡೀತಿದ್ರು ನೋಡ್ಕೊಂಡು ಅದಕ್ಕೆ ಕುಮ್ಮ ಕೊಡುತ್ತಾನೆ ಈ ಸರ್ಕಾರ, ಅದಕ್ಕೇನಂದ್ರೆ ನಿಮ್ ಕಾನೂನು? ಕಾನೂನಂತೆ ಕಾನೂನು. ಹೋಗ್ಲಿ, ಕಾನೂನು ಯಾರಿಗೋಸ್ಕರ ಮಾಡಿರೋದು? ಕಾನೂನು ಮಾಡಿರೋದು ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಇರೋದು ಕಾನೂನು. ಅಂತ ಕಾನೂನೇ ನಮ್ಮ ರಕ್ಷಣೆಗೆ ಇಲ್ಲದ ಮೇಲೆ ಕಿತ್ತು ಬಿಸಾಕ್ರಿ, ಕಿತ್ತು ಬಿಸಾಕ್ರಿ. ಒಂದು ಹೆಣ್ಣ ಹುಟ್ಟಿದ ಮೇಲೆ ಅವಳು ತಾಯಿ ಆದ್ರೆ ಅವಳು ಬಾಳು ಸಾರ್ಥಕ ಕಣ್ರಿ. ಅಂಥದ್ರಲ್ಲಿ ನನಗ್ ಗೊತ್ತಿದ್ದ ಹಾಗೇನೆ ನನ್ನ ತಾಯ್ತ ನನ್ ಕಿತ್ಕೊಂಡ್ರು. ಎಷ್ಟೋ ಜನ ಮೃಗಗಳ ಹಾಗೆ ನನ್ನನ್ನು ಅನುಭವಿಸಿದ್ರು, ಫಿಲ್ಮ್ ಮಾಡಿದ್ರು. ಇಷ್ಟೆಲ್ಲ ಗೊತ್ತಿದ್ರು ಇದ್ದೊಳಗೆ ನನ್ನ ನಟಿಸಿದೆ. ಯಾಕೆ ಗೊತ್ತಾ? ನಿಮ್ಮ ನ್ಯಾಯಕ್ಕೆ ಆಗ್ಲಿ, ನಿಮ್ಮ ಗೋಲ್ಡ್ ಮೆಡಲ್ಗೋಸ್ಕರನೇ ಆಗ್ಲಿ, ಅಥವಾ ನಿಮ್ಮ ಪೇಪರ್ ಅಲ್ಲಿ ದೊಡ್ಡದಾಗಿ ಫೋಟೋ ಬರ್ಲಿಂದ ನಾನು ಇಷ್ಟೆಲ್ಲ ತ್ಯಾಗ ಮಾಡ್ಲಿಲ್ಲ ರೀ. ನಿಮ್ಮ ಮಕ್ಕಳು, ನಿಮ್ಮ ಹೆಣ್ಣು ಮಕ್ಕಳು, ನಿಮ್ಮ ತಾಯಂದ್ರು, ನಿಮ್ಮ ಅಕ್ಕ ತಂಗಿಯರು ಇವರೆಲ್ಲ ನಾಳೆ ಈ ಸ್ಥಿತಿಗೆ ಬರಬಾರ್ದು ಅಂತ ಈ ತ್ಯಾಗ ಮಾಡಿದೆ. ನಿಮ್ಮ ಹೆಣ್ಣು ಮಕ್ಕಳು ಫಾರಿನಲ್ಲಿ ಕೆಲಸ ಸಿಕ್ಕಿ ಆರಾಮಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀರೇನ್ರಿ? ಹೋಗೊಂದ್ಸಲ ಅವ್ರನ್ನ ನೋಡ್ರಿ, ಅವ್ರು ಆರಾಮಾಗಿಲ್ಲ ರೀ, ತಮ್ಮ ಮೈ ಮಾರ್ಕೊಂಡು ಬಾಳ್ತಾ ಇದ್ದಾರೆ ರೀ. ಇದು ಹೇಗ್ರಿ ಅರ್ಥ ಆಗುತ್ತೆ? ಅವ್ರ ಕಷ್ಟ ನೋವು ಏನು ಅಂತ ನಿಮ್ಗೇನ್ರಿ ಗೊತ್ತಾಗುತ್ತೆ? ನಿಮಗೇನ್ರಿ ಗೊತ್ತಾಗುತ್ತೆ? ನೋಡ್ರಿ ನೋಡ್ರಿ ಅಂತ ಹೆಣ್ಣು ಮಕ್ಕಳನ್ನ ಕರೆಸಿ ಇವತ್ತು ನಿಮ್ ಕೈ ನ್ಯಾಯ ಕೊಡಕ್ಕಾಗುತ್ತೇನ್ರಿ? ನಿಮ್ ಕೈಲಾಗೋ ಹೋಗಿದ್ರೆ ಕರ್ಕೊಂಡ್ ಬರ್ತೀನಿ. ನಮ್ಮ ದೇಶದಲ್ಲಿ ಕಾನೂನಿಗೆ ಸ್ವಲ್ಪನಾದ್ರೂ ಶಕ್ತಿ, ಗೌರವ ಇದ್ರೆ ಇಂಥ ಗಂಡಿಯ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡ್ಸಿ. ಆಗ್ಲಾದ್ರೂ ನಂಬ್ತೀವಿ ನಿಮ್ಮ ಕಾನೂನ್ನ.
ಸಮಾಧಾನ ಮಾಡ್ಕೋ ಶಾಂತಿ. ನೀನ್ ಮಾಡಿದ ಸಾಧನೆ ಏನ್ ಸಣ್ಣದಲ್ಲ. ಬಾ ಹೋಗೋಣ. ಏನ್ ಮಾಡಿದ್ರೆ ಏನ್ ಬಂತು ಶರತ್? ನನ್ನ ಶೀಲನೆ ಕೆಟ್ಟೋಯ್ತಲ್ಲ. ನನ್ನ ಆಸೆ ಆಕಾಂಕ್ಷೆ ಎಲ್ಲ ನುಚ್ಚು ನೂರಾಗೋಯ್ತು ಶರತ್, ನುಚ್ಚು ನೂರಾಗೋಯ್ತು. ಕಮಾನ್ ಶರತ್, ಕೂಲ್ ಡೌನ್ ಶಾಂತಿ. ಶಾಂತಿ, ನಾನಿದ್ದೀನಿ ತಾನೆ. ನೀನು ನನ್ನ ಇಷ್ಟನ ಅರ್ಥ ಮಾಡ್ಕೊಂಡಿರೋದು. ನಿನ್ನಂತ ಹೆಣ್ಣು ಕೋಟಿಗೊಬ್ಬಳು. ನೀ ಯಾರಿಗೋಸ್ಕರ ಈ ರೀತಿ ಆದೆ? ನಮ್ಮ ದೇಶಕ್ಕಾಗಿ, ಈ ನಾಡಿಗಾಗಿ, ನಮ್ಮ ಪವಿತ್ರವಾದ ಸಂಸ್ಕೃತಿನ ಉಳಿಸೋದಿಕ್ಕಾಗಿ. ಅಂಥದ್ರಲ್ಲಿ ನೀನ್ ದುಃಖ ಪಡೋದ? ನಿನ್ನಿಂದ ಭಾರತದ ಹೆಣ್ಣು ಮಕ್ಕಳ ಮಾನ, ಮರ್ಯಾದೆ, ಗೌರವ ಎಲ್ಲ ಉಳಿತು. ನಿನ್ನಂತ ಹೆಣ್ಣನ್ನ ಕೈ ಹಿಡಿಯೋ ನಾನೇ ಪುಣ್ಯವಂತ. ಬಾ ಶಾಂತಿ, ಬಾ. ಈ ಇಡೀ ಸಮಾಜ ಏನೇ ಅಂದ್ರು ನಾನ್ ನಿನಗೆ ಬಾಳ್ಕೊಡ್ತೀನಿ. ಒಂದು ಹೆಣ್ಣಿಗೆ ಸಂಸಾರದಲ್ಲಿ ಯಾವ್ಯಾವ ಸುಖ, ಶಾಂತಿ, ತೃಪ್ತಿ ಎಲ್ಲ ಸಿಗ್ಬೇಕು, ಅದನ್ನೆಲ್ಲ ಮನಸ ಇಚ್ಛೆ ನಾನ್ ದಾರೆ ಇರ್ತೀನಿ. ಇದಕ್ಕೆ ನಾನ್ ಮಾಡ್ತಾ ಇರೋ ವೃತ್ತಿ, ನಾನ್ ತಿಂತಾ ಇರೋ ಅನ್ನ, ಈ ಜಗತ್ ಕಾಪಾಡೋ ಪಂಚಭೂತಗಳೇ ಸಾಕ್ಷಿ. ಬಾ ಶಾಂತಿ, ಹೋಗೋಣ. ಬಾ. ಎಂಥ ಜೋಡಿ, ರಿಯಲಿ ರಿಯಲಿ ಗ್ರೇಟ್ ಲವರ್ಸ್.